ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಸ್ವಾಗತ ಕೋರ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋದಲ್ಲಿ ನಾನು ಸೆಕೆಂಡ್ PUCಯ ಫಿಸಿಕ್ಸ್ನ 5 ಮಾರ್ಕ್ಸ್ ಕ್ವಶನ್, ಫಿಕ್ಸ್ಡ್ ಕ್ವಶನ್ ಯಾವ ಚಾಪ್ಟ್ರಿಂದ ಬರುತ್ತೆ, ನೀವು ಯಾವ ಚಾಪ್ಟರ್ನ ಸ್ಟಡಿ ಮಾಡಬೇಕು ಅಂತ ಇವತ್ತು ಮಾಡ್ತೇನೆ. ಇದ್ರ ಮೂಲಕ ನಮ್ದು ಏನಾಗುತ್ತೆ ಅಂತ ಕೇಳಿದರೆ 2 ಮಾರ್ಕ್ಸಿದ ಕ್ವಶನ್ ಕಂಪ್ಲೀಟ್ ಆಗಿದೆ, 3 ಮಾರ್ಕ್ಸಿದ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಂಪ್ಲೀಟ್ ಆಗಿದೆ ವಿತ್ ಚಾಪ್ಟರ್ಸ್, ಆ್ಯಂಡ್ 5 ಮಾರ್ಕ್ಸಿಗೆ ಕಂಪ್ಲೀಟ್ ಆಗಿದೆ. ಇದಾದ ನಂತರ ನ್ಯೂಮರಿಕಲ್ಸ್ ಮಾಡ್ತೇನೆ, ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಕೆಲವೊಂದಿಷ್ಟು ಮಾಡ್ತೇನೆ. ಅದಾದ ನಂತರ ನಾಳೆ ಕೆಮಿಸ್ಟ್ರಿದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾಳೆ ಅಪ್ಲೋಡ್ ಮಾಡ್ತೇನೆ ವಿತ್ ಚಾಪ್ಟರ್ಸ್. ಮ್ಯಾಥ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಕೆಲವರಿಗೆ ಅದರಲ್ಲಿ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಹೇಳಿ ದಯವಿಟ್ಟು. ನಾನು ಅದನ್ನು ಬೇಕಾದರೆ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಅಂತ ಡಿಫ್ರೆಂಟ್ ಸೆಷನ್ ಆಗಿ ಮಾಡ್ತೇನೆ. ಅದು ಬೇರೆ ರೀತಿ ನಾವು ಸೆಕ್ಷನ್ ಆಗಿ ಡಿವೈಡ್ ಮಾಡಿದರೆ ಸರಿಯಾಗತ್ತೆ ಅಂದ್ಕೊಳ್ತೇನೆ. ಓಕೆ, ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕೇಳಿ ಸ್ಟೂಡೆಂಟ್ಸು. ಏನೇ ಡೌಟ್ಸ್ಗಳಿದ್ದರೂ ಕೂಡ ನೀವು ನನ್ನ ಹತ್ರ ಕೇಳ್ಬೋದು. ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 6362324224. ಅದೇ ರೀತಿ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ. ಅಲ್ಲೂ ಕೂಡ ನೀವೇನಾದರೂ ಡೌಟ್ಸ್ಗಳಿದ್ದರೆ ಮೆಸೇಜನ್ನು ಮಾಡ್ಬೋದು ಸ್ಟೂಡೆಂಟ್ಸ್. ಇವತ್ತು 5 ಮಾರ್ಕ್ಸ್ ಕ್ವಶನ್ನ ಮಾಡ್ತಾ ಇದ್ದೇನೆ, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. 100% ಫಿಕ್ಸ್ ಆಗಿ ಇದೇ ಇಷ್ಟು ಕ್ವಶನ್ಸ್ ಬರುತ್ತೆ. ಫಸ್ಟ್ ನೀವು ಪ್ರಿಪೇರ್ ಆಗುವಾಗ ಇದಿಷ್ಟನ್ನು ಫಸ್ಟ್ ಪ್ರಿಪೇರ್ ಆಗಿ, ಆಯಿತಾ. ಔಟ್ ಆಫ್ 70 50 to 60 ಸ್ಕೋರ್ ಮಾಡಲಿಕ್ಕೆ ಆರಾಮ್ಸೆ ಸ್ಕೋರ್ ಮಾಡ್ಬೋದು ನೀವು ಇದಿಷ್ಟರಲ್ಲಿ. ಮತ್ತು ನೋಡಿ ಸ್ಟೂಡೆಂಟ್ಸ್, ನಿಮ್ಮ ವೆರಿ ಇಂಪಾರ್ಟೆಂಟ್ ಏನಂತ ಕೇಳಿದರೆ, ನಿಮ್ಮ ಈ ಬೋರ್ಡ್ ಮಾರ್ಕ್ಸ್ ಅನ್ನೋದು ಮುಂದೆ ನಿಮ್ಮ CET ರ್ಯಾಂಕಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಯಾಕಂತ ಕೇಳಿದರೆ ನೀವು ಬೋರ್ಡಲ್ಲಿ ಮಿನಿಮಮ್ ಒಂದು 85+ ಇದ್ದರೆ, 85+ ಇರಲೇಬೇಕು, 90 ಮೇಲಿದ್ದರೆ ಬೆಟರ್. 85+ ಇದ್ದರೆ ನಿಮಗೆ CETಯಲ್ಲಿ ಸ್ವಲ್ಪ, ಅಂದರೆ ಇನ್ ಕೇಸ್ ನಾನು ಹೇಳ್ತಾ ಇರೋದು ಕಡಿಮೆ ಬಂದರೂ ಕೂಡ, ಯಾಕಂದರೆ CET ಅಷ್ಟು ಈಸಿ ಇರೋದಿಲ್ಲ, CETನ ಕ್ರ್ಯಾಕ್ ಮಾಡೋದಷ್ಟು ಈಸಿ ಅಲ್ಲ. ಸೊ CETಯಲ್ಲಿ ಸ್ವಲ್ಪ ಕಷ್ಟ ಬಂದರೂ ಕೂಡ ಈ ಮಾರ್ಕ್ಸ್ ಒಂದು ನಿಮ್ಗೆ ಅದನ್ನು ಕವರ್ ಮಾಡುತ್ತೆ. ಸೊ ಬೋರ್ಡಿನ 50% ಮಾರ್ಕ್ಸನ್ನು ತಗೊಳ್ತಾರೆ, CET 50% ಮಾರ್ಕ್ಸ್ ತಗೊಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಅಟ್ ಎನಿ ಕಾಸ್ಟ್ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಬೋರ್ಡಲ್ಲಿ ಆದಷ್ಟು PCMಲ್ಲಿ ಮೋರ್ ದ್ಯಾನ್ 85, ಮ್ಯಾಥ್ಸಲ್ಲಿ 90+, ಉಳಿದು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಲ್ಲಿ 85+ ಇಡಲಿಕ್ಕೆ ಟ್ರೈ ಮಾಡಿ ಸ್ಟೂಡೆಂಟ್ಸ್. ಮಾಡಲೇಬೇಕು ನೀವು ಎಟ್ ಎನಿ ಕಾಸ್ಟ್. 90+ ಇದ್ದರೆ ಯು ಆರ್ ಇನ್ ಅ ಸೇಫರ್ ಸೈಡ್ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ನಾನು ಪ್ರೀವಿಯಸ್ ಬ್ಯಾಚ್ನ ಸ್ಟೂಡೆಂಟ್ಸ್ಗಳನ್ನ ನೋಡಿ ಹೇಳ್ತಾ ಇರೋದು, ತುಂಬ ಜನರಿಗೆ 90, ನಮ್ಮದು ಲಾಸ್ಟ್ ಸ್ಟೂಡೆಂಟ್ ಒಬ್ಬ ಇದ್ದಿದ್ದ 97%, ಅರೌಂಡ್ 96 ಪಾಯಿಂಟ್ ಸಮಥಿಂಗ್. ಅವನಿಗೆ 96 ಪಾಯಿಂಟ್ ಸಮಥಿಂಗ್ ಇದ್ದರೂ ಕೂಡ CETಯಲ್ಲಿ ಅವನು ಅಂದರೆ ಒಳ್ಳೆ ಸ್ಕೋರ್ ಮಾಡಲಿಲ್ಲ. ಸೊ ಒಂದು ರ್ಯಾಂಕ್ ತುಂಬ 1000ಗೆ ಹೋಯಿತು, ಅರೌಂಡ್ ಮೋರ್ ದೆನ್ 30,000ಗೆ ಹೋಗಿತ್ತು. ಸೊ ಇದರಲ್ಲಿಯೂ ನೀವು ಸ್ಕೋರ್ ಮಾಡಿ CETನೂ ನೆಗ್ಲೆಕ್ಟ್ ಮಾಡಲಿಕ್ಕಿಲ್ಲ. ಆ್ಯಂಡ್ ಇದರಲ್ಲಿ ಸ್ಕೋರ್ ಮಾಡಿದ್ದೆ ನಿಮಗೆ CETಯಲ್ಲಿ ಒಂಥರ ಧೈರ್ಯ ಬರುತ್ತೆ ಅಲ್ವಾ. ಅದಕ್ಕೋಸ್ಕರ ದಯವಿಟ್ಟು ನೀವು ಬೋರ್ಡನ್ನು ನೆಗ್ಲೆಕ್ಟ್ ಮಾಡಬೇಡಿ ಸ್ಟೂಡೆಂಟ್ಸ್. ಏನೇ ಡೌಟ್ಸ್ಗಳಿದ್ದು ನನ್ನನ್ನು ಕೇಳಿ, ಆಯಿತಾ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು ವಿದೌಟ್ ಫರ್ದರ್ ಡಿಲೇ. ಇವಾಗ 5 ಮಾರ್ಕ್ಸ್ನ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ. ಓಕೆ, ಫಿಸಿಕ್ಸಲ್ಲಿ 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್. ಫಸ್ಟ್ ಆಫ್ ಆಲ್ ನಾನು ಯಾವ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೇನೆ. ಫಸ್ಟ್ ನಾವು ಚೂಸ್ ಮಾಡ್ತಾ ಇರೋದು ಕರೆಂಟ್ ಎಲೆಕ್ಟ್ರಿಸಿಟಿ, ಸೆಕೆಂಡ್ ಒನ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಥರ್ಡ್ ಒನ್ ಸೆಮಿಕಂಡಕ್ಟರ್, ಫೋರ್ತ್ ಒನ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್, ಆಯಿತಾ. ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಸೆಮಿಕಂಡಕ್ಟರ್ ಆ್ಯಂಡ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್. ಓಕೆ, ಈಗ ನಾನು ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ 5 ಮಾರ್ಕ್ಸ್ ಕ್ವಶನ್, ಫಿಕ್ಸ್ಡ್ ಕ್ವಶನ್ ಯಾವುದು ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಇದೇ ಇಷ್ಟರಲ್ಲಿ ಬರುತ್ತೆ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ U4, ಆಯಿತಾ. U4 ಅನ್ನೋದು ವೆರಿ ಇಂಪಾರ್ಟೆಂಟ್. ದಟ್ ಟು ಇದರಲ್ಲಿ ನೋಡಿ, ಡೆರೈವ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ ವೀಟ್ ಸ್ಟೋನ್ಸ್ ಬ್ರಿಡ್ಜ್. ಇದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್. ವೀಟ್ ಸ್ಟೋನ್ಸ್ ಬ್ರಿಡ್ಜ್ ಅಂದರೆ ಇಂಪಾರ್ಟೆಂಟ್, ನೀವು ಯಾವುದನ್ನು ಆಪ್ಷನಿಗೆ ತೊಗೊಳ್ಬೇಡಿ, ಬಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ, ಆಯಿತಾ. ವೀಟ್ ಸ್ಟೋನ್ಸ್ ಬ್ರಿಡ್ಜ್ ಒಂದು. ಅದಾದಮೇಲೆ ಡೆರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಅ ಕಂಡಕ್ಟರ್. ಇಲ್ಲಿ ನೋಡಿ, ಕಂಡಕ್ಟಿವಿಟಿ ಆಫ್ ಅ ಕಂಡಕ್ಟರ್, ಇದು ಒಂದು ಇಂಪಾರ್ಟೆಂಟ್. ಅದಾದಮೇಲೆ ಡೆರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ EMF ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 cells ಕನೆಕ್ಟೆಡ್ ಇನ್ ಪ್ಯಾರಲಲ್. ಕ್ವಶನ್ ನೋಡ್ಕೊಳ್ಳಿ, ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ EMF ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 cells ಕನೆಕ್ಟೆಡ್ ಇನ್ ಪ್ಯಾರಲಲ್. ನಿಮಗೆ ಪ್ಯಾರಲಲ್ ಮತ್ತು ಸೀರೀಸ್ ಇನ್ನೊಂದು ಚಾಪ್ಟರ್ ಬರುತ್ತೆ, ಆಮೇಲೆ ಇದನ್ನು ಕನ್ಫ್ಯೂಸ್ ಆಗಬೇಡಿ ಸ್ಟೂಡೆಂಟ್ಸ್, ನೋಡ್ಕೊಳ್ಳಿ, ಆಯಿತಾ. ನೆಕ್ಸ್ಟ್, ಡೆರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ EMF ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 cells, ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಇಲ್ಲಿ ನೋಡಿ, ಓಕೆ. ವೀಟ್ ಸ್ಟೋನ್ ಬ್ರಿಡ್ಜ್, ಮತ್ತೊಂದು ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ EMF ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 cells ವಿಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕೇಳ್ಬೋದು, ಆರ್ ಎಲ್ ಸೀರೀಸ್. ಅದು ಬಿಟ್ಟರೆ ಡೆರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಅ ಕಂಡಕ್ಟರ್. ಓಕೆ, U4 ಕ್ವಶನ್ಸಲ್ಲಿ ಆಲ್ಮೋಸ್ಟ್ ಇದೇ 4 ಕ್ವಶನ್ಸಲ್ಲಿ ರಿಪೀಟ್ ಆಗುತ್ತೆ ಸ್ಟೂಡೆಂಟ್ಸ್, ಇದೇ 4. ಬಟ್ ಇಲ್ಲೊಂದು ಕೊಟ್ಟಿದ್ದೇನೆ ನೋಡಿ ನಾನು, ಅಸ್ಯೂಮ್ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಡ್ಯೂಸ್ ಓಮ್ಸ್ ಲಾ. ಇದು ಆ್ಯಕ್ಚುಲಿ ಎಲ್ಲಿ ಕೇಳ್ತಾರೆ ಗೊತ್ತುಂಟ, 3 ಮಾರ್ಕ್ಸಲ್ಲಿ ಕೇಳ್ತಾರೆ ಸ್ಟೂಡೆಂಟ್ಸ್. ಬಟ್ ನಿಮ್ಮ ಬ್ಯಾಡ್ ಲಕ್ಕಿಗೆ ನೀವು 3 ಮಾರ್ಕ್ಸಿಗೆ ಪ್ರಿಪೇರ್ ಆಗಿ ಹೋಗಿರ್ತೀರ, 5 ಮಾರ್ಕ್ಸಿಗೆ ಕೇಳಿದ್ರು ಕೇಳ್ಬೋದು. ಓಕೆ, ಅಸ್ಯೂಮ್ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ, ಇದು 3 ಮಾರ್ಕ್ಸಿಗೆ ಕೇಳಿ ಡೆಡ್ಯೂಸ್ ಓಮ್ಸ್ ಲಾ.
3+2 5 ಆಗುತ್ತಲ್ಲ, ಕೇಳುವಂಥ ಚಾನ್ಸಸ್ ಇದೆ. ಅಂದರೆ ಕೇಳ್ತಾರೆ ಅಂತಲ್ಲ, ಬಟ್ ಇವು ಫಾರ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆ ಇದನ್ನು ಕಲ್ತ್ಕೊಳ್ಳಿ. ಇದನ್ನು ನೀವು ಕಲ್ತಿದ್ರೆ ನೀವು 3 ಮಾರ್ಕ್ಸಿಗೆ ಬರಿಬೋದಲ್ಲ, ಪ್ಲಸ್ ಇದು ಡೆಡ್ಯೂಸ್ ಹೋಮ್ಸ್ ಲೋ ಕಲ್ತಿದ್ರೆ 2 ಮಾರ್ಕ್ಸಿಗೆ ಬರಿಬೋದು. ಸೊ ಇಲ್ಲಿ ಟೋಟಲ್ ಸಬ್ ಕ್ವಶನ್ ಮಾಡಿ, ಅಂದರೆ ಡಿವೈಡ್ ಮಾಡಿ, ಒಂದು ಪ್ಲಸ್ ಇನ್ನೊಂದು ಕ್ವಶನ್ನ ಸಬ್ ಕ್ವಶನ್ ಕೇಳಿ ನಿಮಗೆ 5 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ಸೊ ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಆಯಿತಾ. ಇದು ಯಾವ ಚಾಪ್ಟರಿಂದ ಮಾಡಿದ್ದು? ನಾನು ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಮಾಡಿದ್ದು. ಓಕೆ, ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ 5 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಯಾವುದಂತ ಕೇಳಿದ್ರೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅನ್ನು ತಗೊಳ್ತಾ ಇದ್ದೇನೆ ಸ್ಟೂಡೆಂಟ್. ಇದರಲ್ಲಿ ನೋಡಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಲ್ಲೇ 3 ಕ್ವಶನ್ ಇರೋದು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದು ನಿಮಗೆ 3 ಕ್ವಶನ್ಸ್, ಓನ್ಲಿ 3 ಕ್ವಶನ್ಸ್. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಅ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಂಗ್ ಕರೆಂಟ್. ಇದು ನೋಡಿ, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಂಗ್ ಕರೆಂಟ್. ಇದೊಂದು. ಸೆಕೆಂಡ್ ಒನ್, ಅರೈವ್ ಎಟ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ 2 ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್. ಇದೊಂದು ಕ್ವಶನ್ ಆಯ್ತಲ್ಲ, ಅದರಲ್ಲಿ ಸಬ್ ಕ್ವಶನ್ ಹೆನ್ಸ್ ಡಿಫೈನ್ 1 ಆಂಪಿಯರ್. ಯಾಕಂದರೆ ಇದನ್ನು 5 ಕ್ವಶನ್ 5 ಮಾರ್ಕ್ಸಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಸೊ 4 ಮಾರ್ಕ್ಸಿಗೆ ಕೊಟ್ಟು ಹೆನ್ಸ್ ಡಿಫೈನ್ 1 ಆಂಪಿಯರ್ ಅಂತ ಸಬ್ ಕ್ವಶನ್ ಕೇಳ್ತಾರೆ. ಓಕೆ, ಅರೈವ್ ಎಟ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ 2 ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೆನ್ಸ್ ಡಿಫೈನ್ 1 ಆಂಪಿಯರ್. ಅದನ್ನು ಬಿಟ್ಟರೆ ಡೆರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಎಕ್ಸ್ಪ್ರೆಷನ್ ಕೇಳ್ತಾರೆ ಆನ್ ಅ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್, ಇದನ್ನು ಕೇಳ್ತಾರೆ ಸ್ಟೂಡೆಂಟ್ಸ್. ಇವು 3 ವೆರಿ ವೆರಿ ಇಂಪಾರ್ಟೆಂಟ್. ಇವು 3 ಕೇಳ್ತಾರೆ ಆಲ್ಮೋಸ್ಟ್. ಆ್ಯಂಡ್ ಇನ್ ಕೇಸ್ ಅಂದರೆ ಕೆಲವು ಟೈಮ್ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದೇನೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಆಂಪಿಯರ್ ಸರ್ಕ್ಯೂಟಲ್ ಲಾ. ಓಕೆ, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ಇನ್ಫೈನೈಟ್ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಇದನ್ನು ಸಬ್ ಕ್ವಶನ್ ಮಾಡಿ ಕೇಳಿದ್ದಾರೆ ನೋಡಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಆಂಪಿಯರ್ ಸರ್ಕ್ಯೂಟಲ್ ಲಾ, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ 2 ಮಾರ್ಕ್ಸ್ ಹೇಳಿದ್ರೆ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ಇನ್ಫೈನೈಟ್ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಇದನ್ನು ಕೇಳ್ಬೋದು. ಓಕೆ, ಇದು 3 ಅಂತೂ ವೆರಿ ಇಂಪಾರ್ಟೆಂಟ್. ಎಟ್ ಎನಿ ಕಾಸ್ಟ್ ಇದನ್ನು ಬಿಡಲೇಬಾರ್ದು. ಓಕೆ, ಅದ್ರ ಜೊತೆ ಇದನ್ನು ಒಂದು ಓದ್ಕೊಳ್ಳಿ. ಓಕೆ, ಟೋಟಲ್ ಎಷ್ಟಾಯಿತು ನಿಮಗೆ 4 ಕ್ವಶನ್ಸ್ ಆಗುತ್ತೆ. ಓಕೆ, ಇದರಲ್ಲೂ ಕೂಡ ಆಗಿ ಅಲ್ವಾ ಮ್ಯಾಕ್ಸಿಮಮ್ ಅಂದರೆ ನಾನು ಎಷ್ಟು ಕ್ವಶನ್ಸನ್ನು ಕೊಟ್ಟಿದ್ದೆ? 1 2 3 4 5 ಅಲ್ವಾ? ಇದರಲ್ಲೂ ಅಷ್ಟೇ ಅಲ್ವಾ? ನಿಮಗೆ ಎಷ್ಟಿದೆ? 1 2 3 4. ದ್ಯಾಟ್ ಟು 3 ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು 3 ಅನ್ನೋದು ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ನಿಮಗೆ ಇದನ್ನು ಕೇಳಿದ್ರು ಕೇಳ್ಬೋದು. ಓಕೆ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಆಂಪಿಯರ್ ಸರ್ಕ್ಯೂಟಲ್ ಲಾ, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಯಾಕಂದ್ರೆ ಚಾನ್ಸ್ ತಗೊಳ್ಬೇಡಿ ಅದಕ್ಕೋಸ್ಕರ. ಓಕೆ, ಥರ್ಡ್ ಚಾಪ್ಟರ್ ಸೆಮಿ ಕಂಡಕ್ಟರ್. ನಮ್ಗೆ ಇರೋದು 3 ಕ್ವಶನ್ ಅಟೆಂಡ್ ಮಾಡ್ಲಿಕ್ಕೆ ಇರೋದಲ್ವಾ, ಔಟ್ ಆಫ್ 15 ಅಲ್ವಾ ನಮಗೆ? 3 15 ಅಂದರೆ ಸೆಮಿ ಕಂಡಕ್ಟರ್ ನಾನು ತಗೊಳ್ತಾ ಇದ್ದೇನೆ. ಓಕೆ, ವಾಟ್ ಈಸ್ ರೆಕ್ಟಿಫಿಕೇಶನ್? ಸೆಮಿ ಕಂಡಕ್ಟರ್ ನಿಮಗೆ ಆಲ್ಮೋಸ್ಟ್ ಆಲ್ ದ ಟೈಮ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಂತ ಕೇಳಿದ್ರೆ ಒಂದು ಫುಲ್ ವೇವ್ ರೆಕ್ಟಿಫೈಯರ್, ಇನ್ನೊಂದು ಹಾಫ್ ವೇವ್ ರೆಕ್ಟಿಫೈಯರ್. ಇವೆರಡರಲ್ಲಿ ಒಂದು ಪಕ್ಕ ಕೇಳ್ತಾರೆ ಆಲ್ಮೋಸ್ಟ್, ಬಟ್ ನಿಮಗೆ ಚಾನ್ಸ್ ಕೊಡಬಾರ್ದು ಅಂತೇಳಿ ನಾನು ಇನ್ನೊಂದು 2 ಕ್ವಶನ್ಸ್ ತಗೊಂಡಿದ್ದೇನೆ. ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್ ಮೇಲೆ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೇನ್ ವಿತ್ ದ ನೀಟ್ ಡಯಾಗ್ರಾಮ್ ಪಿ ಎನ್ ಜಂಕ್ಷನ್ ಡಯೋಡ್ ಆಸ್ ಫುಲ್ ವೇವ್ ರೆಕ್ಟಿಫೈಯರ್. ಅಂದರೆ ಇಂಥ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಪಿ ಎನ್ ಜಂಕ್ಷನ್ ಡಯೋಡ್ ಆಸ್ ಅ ಫುಲ್ ವೇವ್ ರೆಕ್ಟಿಫೈಯರ್. ಏನಂತ ಹೇಳ್ತಾ ಇದ್ದಾರೆ? ಫುಲ್ ವೇವ್ ರೆಕ್ಟಿಫೈಯರ್ ಆಗಿ ಇದನ್ನು ಎಕ್ಸ್ಪ್ಲೇನ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಅಂದರೆ ರೆಕ್ಟಿಫೈಯರ್, ಹಾಫ್ ವೇವ್ ಅಥವಾ ಫುಲ್ ವೇವ್ ರೆಕ್ಟಿಫೈಯರ್ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ, ಅದು ಬಿಟ್ಟರೆ ಡಿಫೈನ್ ಪೊಟೆನ್ಷಿಯಲ್ ಬ್ಯಾರಿಯರ್ ಆರ್ ಡೈನಾಮಿಕ್ ರೆಸಿಸ್ಟೆನ್ಸ್. ಇವೆರಡನ್ನು ಬಿಟ್ಟರೆ ಡಿಫೈನ್ ಪೊಟೆನ್ಷಿಯಲ್ ಬ್ಯಾರಿಯರ್ ಆರ್ ಡೈನಾಮಿಕ್ ರೆಸಿಸ್ಟೆನ್ಸ್ ಮೇಲೆ ಕೇಳಬಹುದು. ಅದರಲ್ಲಿ ಸಬ್ ಕ್ವಶನ್ ಎಕ್ಸ್ಪ್ಲೈನ್ ಫಾರ್ವರ್ಡ್ ಬಯಾಸ್ ಆರ್ ರಿವರ್ಸ್ ಬಯಾಸ್ ಆ್ಯಂಡ್ ರೈಟ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ಸ್. ಇದನ್ನು ಸ್ಟೂಡೆಂಟ್ಸ್ ಇಲ್ಲಿ ಕೇಳದೇ ಇದ್ರು 2-3 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಫಾರ್ವರ್ಡ್ ಬಯಾಸ್ ಆರ್ ರಿವರ್ಸ್ ಬಯಾಸ್ ಆ್ಯಂಡ್ ರೈಟ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ಸ್, ಇದನ್ನು ತಗೊಳ್ಳಿ. ಅದು ಬಿಟ್ಟರೆ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್, ಇದು ಅದರಲ್ಲಿ ಸಬ್ ಕ್ವಶನ್ ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ ಆನ್ ದ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್. ಇಲ್ಲಿ ನೋಡಿ ಸ್ಟೂಡೆಂಟ್, ಇದೇ ಕ್ವಶನನ್ನು ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಇಂಟ್ರೆನ್ಸಿಕ್ ಮತ್ತು ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಕೊಟ್ಟಿದ್ದಾರಲ್ಲ, ಅದ್ರ ಬದಲು ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಸೆಮಿ ಕಂಡಕ್ಟರ್, ಅದನ್ನು ಕೇಳ್ಬೋದು. ಎನ್ ಟೈಪ್ ಪಿ ಟೈಪ್ ಸೆಮಿ ಕಂಡಕ್ಟರ್ ಕೊಟ್ಟು ಸಬ್ ಕ್ವಶನ್ ಇದನ್ನು ಕೇಳ್ಬೋದು, ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ ಆನ್ ದ ಬೇಸ್ ಆಫ್ ಎನರ್ಜಿ ಬ್ಯಾಂಡ್. ಓಕೆ, ಸೊ ಇದರಲ್ಲಿ ಇದನ್ನು ಕೇಳ್ಬೋದು. ಸೊ ಡೋಂಟ್ ಗಿವ್ ಚಾನ್ಸ್. ಓಕೆ, ಡೋಂಟ್ ಟೇಕ್ ಚಾನ್ಸ್, ಅಂದರೆ ನೀವು ಅವರಿಗೂ ಚಾನ್ಸ್ ಕೊಡಬಾರ್ದು, ನೀವು ಚಾನ್ಸ್ ತೊಗೊಳ್ಬಾರ್ದು. ಅದಕ್ಕೋಸ್ಕರ ಈ 4 ಕ್ವಶನ್ಸ್ ಆಲ್ಮೋಸ್ಟ್ ಆಲ್ ದ ಟೈಮ್ ರೆಕ್ಟಿಫಿಕೇಶನ್, ಹಾಫ್ ವೇವ್, ಫುಲ್ ವೇವ್ ಕೇಳಿರ್ತಾರೆ. ಬಟ್ ನೋಡಿ ಸ್ಟೂಡೆಂಟ್ಸ್, ನೀವು ಎಕ್ಸಾಮ್ ಹಾಲಿಗೆ ಹೋದಾಗ ನಿಮಗೆ ಇವೆರಡು ಕೇಳಲಿಲ್ಲ ಅಂದರೆ ಇದನ್ನು ಕೇಳಿದಾಗ ನೀವು ಕಲ್ತ್ಕೊಂಡು ಹೋಗದೇ ಇದ್ದಿದ್ರೆ ನಿಮ್ಗೆ ಟೆನ್ಷನ್ ಆಗುತ್ತೆ. ಅಯ್ಯೋ, ನನಗೆ 5 ಮಾರ್ಕ್ಸ್ ಕ್ವಶನಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ 15 ಮಾರ್ಕ್ಸ್, ಬಟ್ ಇದು ನಂಗೆ ಗೊತ್ತಿಲ್ಲ. ಆ ಟೆನ್ಷನ್ ಆಗಬಾರ್ದಲ್ಲ. ಸೊ ದಟ್ ಈಸ್ ವೈ ನೀವು 4 ಕಲ್ತ್ಕೊಂಡು ಹೋಗಿ, ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ, ಪ್ಲಸ್ ಇವೆರಡನ್ನು ಓದಿ ಸ್ಟೂಡೆಂಟ್ಸ್, ಆಯಿತಾ. ಅಟ್ ಎನಿ ಕಾಸ್ಟ್ ಇದನ್ನು ಬಿಡಬೇಡಿ, ಆಯಿತಾ. ಲಾಸ್ಟ್ ಚಾಪ್ಟರ್ ಡ್ಯುವೆಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್. ಇದು ನಿಮಗೆ ಆಪ್ಷನಲಲ್ಲಿ ಬರುತ್ತೆ, ಬಟ್ ಆದರೂ ಕೂಡ ಇದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತೇನೆ. ಯಾಕಂದರೆ ಕೆಲವರು ಸೆಮಿ ಕಂಡಕ್ಟರ್ ಬಿರ್ಬೋದು, ಡ್ಯುವೆಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ ಅದನ್ನೇ
ಓದ್ಬೋದು. ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ ಈಗ ಗೊತ್ತುಂಟ ಸ್ಟೂಡೆಂಟ್ಸ್, ಇದರಲ್ಲಿ ಸಬ್ ಕ್ವಶನ್ಸನ್ನು ಕೇಳ್ತಾರೆ. ಅಂದರೆ ಇದಿಷ್ಟು ಕ್ವಶನಲ್ಲಿ ಕಾಂಬಿನೇಷನಲ್ಲಿ ಕೇಳ್ತಾರೆ. ಲೈಕ್ ಮೆನ್ಷನ್ 3 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್, ಇದನ್ನು ಕೊಟ್ಟು ಅದರ ಕಾಂಬಿನೇಷನಲ್ಲಿ ಡಿಫೈನ್ ದ ಟರ್ಮ್ಸ್ ಅಂತ ಕೇಳ್ಬೋದು. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ವರ್ಕ್ ಫಂಕ್ಷನ್, ಥ್ರೆಶೋಲ್ಡ್ ವೇವ್ ಲೆಂತ್, ಸ್ಟಾಪಿಂಗ್ ಪೊಟೆನ್ಷಿಯಲ್ ಇದನ್ನು ಕೇಳ್ಬೋದು. ಅಥವಾ ಇದನ್ನು ಎಕ್ಸ್ಪ್ಲೈನ್ 3 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಅಂತ ಕೊಟ್ಟು ಎಕ್ಸ್ಪ್ಲೈನ್ 3 ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ವಿತ್ ಗ್ರಾಫ್ ಸ್ಟೂಡೆಂಟ್ಸ್. ಇದು ಗ್ರಾಫನ್ನು ಮಾಡಿ ಎಕ್ಸ್ಪ್ಲೈನ್ 3 ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇದನ್ನು ಕೊಟ್ಟು ಅದಕ್ಕೆ ಸಬ್ ಕ್ವಶನ್ ಇನ್ನು ಕೊಡ್ಬೋದು. ಯಾವುದು? ಎಕ್ಸ್ಪ್ಲೈನ್ ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್, ಎಕ್ಸ್ಪ್ಲೈನ್ ದ ಟರ್ಮ್ಸ್ ಇದನ್ನು ಕೇಳ್ಬೋದು. ಇದು ಯಾವುದಾದ್ರೂ ಕಾಂಬಿನೇಷನಲ್ಲಿ ಕೊಡ್ತಾರೆ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ ಐನ್ಸ್ಟೀನ್ ಎಕ್ಸ್ಪ್ಲನೇಷನ್ ಆಫ್ ಲಾಸ್, ಐನ್ಸ್ಟೀನ್ ಎಕ್ಸ್ಪ್ಲನೇಷನ್ ಅಂತ ಹೇಳಿದ್ರೆ ಇಲ್ಲಿ 3 ಎಕ್ಸ್ಪೆರಿಮೆಂಟಲ್ ಅಂತ ಕೊಟ್ಟು ಆಮೇಲೆ ಐನ್ಸ್ಟೀನ್ ಮೇಲೆ ಕೊಡ್ಬೋದು. ಅಥವಾ 2 ಐನ್ಸ್ಟೀನ್ ಇದೆ ಕಾಂಬಿನೇಷನ್ ಕೊಡ್ಬೋದು. ಎಕ್ಸ್ಪ್ಲೈನ್ ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್, ಎಕ್ಸ್ಪ್ಲೈನ್ ದ ಟರ್ಮ್ಸ್ ಆ್ಯಂಡ್ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಹೀಗೂ ಕೇಳ್ಬೋದು. ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಫೋಟೋನ್, ಇದು ಕಾಂಬಿನೇಷನಲ್ಲಿ ಕೇಳ್ತಾರೆ. ಯಾವುದು? ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್. ಇದು ಆ್ಯಕ್ಚುಲಿ ಚಾಯ್ಸಲ್ಲಿ ಬರುತ್ತೆ, ಬಟ್ ಆದರೂ ಕೂಡ ನೀವು ಇದನ್ನೇ ಮಾಡೋದಾದ್ರೆ ಮಾಡ್ಬೋದು. ಓಕೆ, ಎಕ್ಸ್ಪ್ಲೈನ್ ಮೆನ್ಷನ್ 3 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ವಿತ್ ಸಬ್ ಕ್ವಶನಲ್ಲಿ ಬರುತ್ತೆ. ಓಕೆ, ಈಗ ನಿಮಗೆ ಲೆನಾರ್ಡ್ಸ್ ಅಬ್ಸರ್ವೇಷನ್ ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅದ್ರ ಮೇಲೂ ಕೇಳ್ಬೋದು. ಸೊ ಇದು ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ಗಳಾಗುತ್ತೆ ಸ್ಟೂಡೆಂಟ್ಸ್. ಹೋಪ್ ಇದೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದೆಲ್ಲ 5 ಮಾರ್ಕ್ಸ್, ಓನ್ಲಿ 4 ಚಾಪ್ಟರ್ ಸ್ಟೂಡೆಂಟ್ಸ್. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಇಂಪಾರ್ಟೆಂಟ್ 4 ಪ್ಲಸ್ ನಿಮಗೆ ಚಾನ್ಸ್ ತೊಗೊಳ್ಬಾರ್ದು ಅಂತ ನಾನು ಎಸ್ಯೂಮ್ ದ ಎಕ್ಸ್ಪ್ರೆಷನ್ ಫಾರ್ ಇದನ್ನು ಒಂದು ತೊಗೊಂಡಿದ್ದೇನೆ. ಡ್ರಿಫ್ಟ್ ವೆಲಾಸಿಟಿಗೆ ಇದನ್ನು ತಗೊಳ್ಳೆ 5 ಕ್ವಶನ್ಸ್ ಆಗುತ್ತೆ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ಮೇಯ್ನ್ 3 ಫಸ್ಟ್ ಈ 3 ಮಾಡ್ಕೊಳ್ಳಿ ಆಯಿತಾ. ಅದಾದಮೇಲೆ ಇದು 4th ಬನ್ನಿ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಆಂಪಿಯರ್ಸ್. ಹೇಗಿದ್ದರೂ ಇದು ನೀವು 2 ಅಥವಾ 3 ಮಾರ್ಕ್ಸ್ ನಾನು ಕ್ವಶನಲ್ಲಿ ಕೊಟ್ಟಿದ್ದೇನೆ ಇದನ್ನು, ಬಟ್ ಆದರೂ ಇಲ್ಲೂ ನೋಡ್ಕೊಳ್ಳಿ ಆಯಿತಾ. ಸೆಮಿಕಂಡಕ್ಟರಲ್ಲಿ ಮೇಯ್ನ್ ಇವೆ 2 ರೆಕ್ಟಿಫಿಕೇಷನ್. ವಾಟ್ ಈಸ್ ರೆಕ್ಟಿಫಿಕೇಷನ್? ಅದು ಫುಲ್ ವೇವ್ ಮತ್ತು ಆಫ್ ವೇವ್ ಆಗುತ್ತೆ. ಪ್ಲಸ್ ಇವೆರಡು ಚಾಪ್ಟರ್ ಡಿಫೈನ್ ಪೊಟೆನ್ಷಿಯಲ್ ಬ್ಯಾರಿಯರ್ ಆರ್ ಡೈನಾಮಿಕ್ ರೆಸಿಸ್ಟೆನ್ಸ್, ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಇದು ಡಿಫ್ರೆನ್ಸ್ ಬಿಟ್ವೀನ್ ಇಂಟ್ರೆನ್ಸಿಕ್ ಎಕ್ಸ್ಟ್ರೆನ್ಸಿಕ್ ಇದು ಕೇಳ್ಬೋದು. ಕ್ಲಾಸಿಫಿಕೇಷನ್ ಅಥವಾ ಪಿ ಟೈಪ್ ಎನ್ ಟೈಪ್ ಸೆಮಿಕಂಡಕ್ಟರ್ ಮೇಲೆ. ಅದು ಬಿಟ್ಟರೆ ನಿಮಗೆ ಡ್ಯುಯಲ್ ನೇಚರ್ ಆಫ್ ಮ್ಯಾಟರಲ್ಲಿ ಕಾಂಬಿನೇಷನ್ ಆಫ್ ಕ್ವಶನ್ಸ್ ಇರುತ್ತೆ. ಆಲ್ಮೋಸ್ಟ್ ಇದೇ ಇಷ್ಟರಲ್ಲಿ ಬರುತ್ತೆ. ಮೆನ್ಷನ್ 3 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಮತ್ತು ಏನಿದೆಯಲ್ಲ ಟರ್ಮ್ಸ್, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ವರ್ಕ್ ಫಂಕ್ಷನ್, ಥ್ರೆಶೋಲ್ಡ್ ವೇವ್ ಲೆಂತ್, ಸ್ಟಾಪಿಂಗ್ ಪೊಟೆನ್ಷಿಯಲ್ ಇದು, ಅಥವಾ 3 ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆರ್ ಐನ್ಸ್ಟೀನ್ಸ್ ಎಕ್ಸ್ಪ್ಲನೇಷನ್. ಇದರಲ್ಲಿ ಯಾವುದಾದ್ರೂ ಕಾಂಬಿನೇಷನ್ ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ. ಓಕೆ, ಇದು ಕಾಂಬಿನೇಷನಲ್ಲಿ ಬರುತ್ತಾ. ಇದು ಯಾವುದಾದ್ರು ಒಂದು 2 ಕ್ವಶನ್ ಕಾಂಬಿನೇಷನ್ 5 ಮಾರ್ಕ್ಸ್ ಬರುತ್ತೆ. ಓಕೆ, ಹೋಪ್ ನಿಮಗೆ 5 ಮಾರ್ಕ್ಸ್ ಇದು ಇಂಪಾರ್ಟೆಂಟ್ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, 100% ಬರುತ್ತೆ. ಇದೇ ಇಷ್ಟರಲ್ಲಿ ಬರುತ್ತೆ. ನಿಮ್ಮ ನೋಡಿ ನಾನೀಗ ವೀಡಿಯೋ ಅಪ್ಲೋಡ್ ಮಾಡಿದ್ರಲ್ಲಿ 3 ಮಾರ್ಕ್ಸ್ ಅಪ್ಲೋಡ್ ಮಾಡಿದ್ದೇನೆ, 2 ಮಾರ್ಕ್ಸ್ ಅಪ್ಲೋಡ್ ಮಾಡಿದ್ದೇನೆ, 5 ಮಾರ್ಕ್ಸ್ ಅಪ್ಲೋಡ್ ಮಾಡಿದ್ದೇನೆ. ಸೊ 2 ಮಾರ್ಕ್ಸ್ ನಿಮಗೆ ಎಷ್ಟು ಬರುತ್ತೆ? 2 5 10, 3 ಮಾರ್ಕ್ಸ್ 5 ಬರುತ್ತೆ, 3 5 15 ಪ್ಲಸ್ 5 ಮಾರ್ಕ್ಸ್ 3 ಬರುತ್ತೆ, 5 3 15, 15 ಪ್ಲಸ್ 15 30, 30 ಪ್ಲಸ್ 10 40 ಮಾರ್ಕ್ಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಈಗ ನ್ಯೂಮರಿಕಲ್ಸ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ಅದಾದಮೇಲೆ ನಿಮ್ಗಿರೋದು ಇನ್ನು 1 ಮಾರ್ಕ್ಸ್ ಕ್ವಶನ್ ಅಲ್ವಾ, MCQs ಆ್ಯಂಡ್ 1 ಮಾರ್ಕ್. ನಿಮ್ಗೆ ಬೇಕಂತ ಹೇಳಿದರೆ ಹೇಳಿ ನನಗೆ 1 ಮಾರ್ಕ್ಸ್ ಮತ್ತು MCQ ಬೇಕು ಅಂತ ಹೇಳಿ 20 ಕ್ವಶನ್ಸ್ ಇರುತ್ತಲ್ವಾ, ಅಂದರೆ ಟೋಟಲ್ ನಾನು ಓವರಾಲ್ ಆಗಿ ಹೇಳ್ತಾ ಇರೋದು. ಅಂದರೆ ಇದು ನಿಮಗೆ 40 ಅಂತೂ ಆಗಿ ಆಯಿತು. ಇನ್ನು ನ್ಯೂಮರಿಕಲ್ಸ್ ಯಾವ ಚಾಪ್ಟ್ರಿಂದ ಕೊಡ್ತಾರೆ, ಯಾವ್ದು ಕೊಡ್ತಾರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೇನೆ. ಸೊ ನಿಮಗೆ ನಾನು ಹೇಳ್ತಾ ಇದ್ದೇನೆ, ಎಟ್ ಎನಿ ಕಾಸ್ಟ್ ಸ್ಟೂಡೆಂಟ್ಸ್ ಔಟ್ ಆಫ್ 70 ಇನ್ ಫಿಸಿಕ್ಸ್ 55+ ಅಟ್ ಎನಿ ಕಾಸ್ಟ್ ತೆಗಿಲೇಬೇಕು. 55+ ನೀವು ತೆಗಿಲೇಬೇಕು ಸ್ಟೂಡೆಂಟ್ಸ್. ಯಾಕಂದರೆ 55+ ತೆಗೆದ್ರೆ ನಿಮಗೆ 85 ಆಗುತ್ತೆ ಲ್ಯಾಬಲ್ಲಿ. ಎನಿವೇ ನೀವು 29, 28, 30 ಅಂತೂ ಪಕ್ಕ ಬಂದಿರುತ್ತೆ. 28 ಅಂತೂ ಮಿನಿಮಮ್ ಬಂದಿರುತ್ತೆ ಅಲ್ವಾ. 85+ ನೀವು ಇದ್ರಿ ಅಂದರೆ ಯು ಆರ್ ಇನ್ ಅ ಸೇಫರ್ ಝೋನ್ ಇದ್ದರೆ ಒಳ್ಳೆ CET ರ್ಯಾಂಕ್ ಬರುತ್ತೆ. CETಲ್ಲೂ ಆರಾಮ್ಸೆ ಮಾಡ್ಬೋದು. CETನೂ ಕೂಡ ನಾವು ಹೇಳಿಕೊಡ್ತೇವೆ. ಆಫ್ಲೈನ್ ಕೋಚಿಂಗ್ ಇದೆ, ಬೇಕಾದರೆ ಜಾಯ್ನ್ ಆಗ್ಬೋದು, ಅದನ್ನು ನಾನು ಹೇಳ್ತೇನೆ ಮುಂದೆ. ಸೊ CET ಕೂಡ ನಿಮ್ಗೆ ಆರಾಮ್ಸೆ ಆಗುತ್ತೆ. CETಲ್ಲಿ ನೀವು ಆರಾಮ್ಸೆ ಮಾಡಿದರೆ ಒಳ್ಳೆ CET ರ್ಯಾಂಕ್ ಬರುತ್ತೆ. ಒಳ್ಳೆ CET ರ್ಯಾಂಕ್ ಬಂದರೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ಎಂಟ್ರಿ ಆಗ್ಬೋದು. ನಿಮ್ಗೆ ನೋಡಿ ಸ್ಟೂಡೆಂಟ್ಸ್, ನಿಮಗೆ CETಗೆ ಸೇರಿದರೆ ನಿಮಗೆ ಮುಂದೆ ಕೌನ್ಸಿಲಿಂಗ್, ಇಂಜಿನಿಯರಿಂಗ್ ಕಾಲೇಜ್ ಎಂಟ್ರಿ ಆಗಲಿಕ್ಕೆ ಅಲ್ಲಿ ಯಾವ ಬ್ರಾಂಚನ್ನು ತೊಗೊಳ್ಬೇಕು ಪ್ರತಿಯೊಂದಕ್ಕೂ ಕೂಡ ನಾವು ಗೈಡ್ ಮಾಡ್ತೇವೆ. ಎವ್ರಿಥಿಂಗ್ ನೀವು ಇಂಜಿನಿಯರಿಂಗ್ ಕಾಲೇಜ್ ಎಂಟ್ರಿ ಆಗೋವರೆಗೂ ಕೂಡ ನಿಮ್ಗೆ ಗೈಡ್ ಮಾಡ್ತೇವೆ. ಈವನ್ ಇಂಜಿನಿಯರಿಂಗ್ ಎಂಟ್ರಿ ಆದಮೇಲೆ ನೀವು ಯಾವ ಕೋರ್ಸನ್ನು ಮಾಡಬೇಕು, ಯಾವ ಟೆಕ್ನಾಲಜಿ ಮೇಲೆ ಇದು ಮಾಡಬೇಕು ಅನ್ನೋದನ್ನು ನಿಮಗೆ ವಿತ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿದ್ರೆ ದೊಡ್ಡ IT ಕಂಪನಿ ಲೈಕ್ ಬಿಗ್ ಜೈನ್ಸ್ ಅಂದರೆ ಲೈಕ್ ಮೈಕ್ರೋಸಾಫ್ಟ್, ಟೆಸ್ಲಾ, ಸಿಸ್ಕೋ, IBM ಒಳ್ಳೆ ದೊಡ್ಡ ಕಂಪನೀಸ್ಗಳಿದೆಯಲ್ಲ, ಅಂಥ IT ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರುವಂಥ ಕೆಲವೊಂದಿಷ್ಟು ಜನರನ್ನು ನಿಮ್ಮ ಜೊತೆ ಕೂರಿಸ್ಕೊಂಡು ಕೌನ್ಸಿಲಿಂಗ್ ಮಾಡಿ ಯಾವ ಟೆಕ್ನಾಲಜಿಯಲ್ಲಿ ನೀವು ವರ್ಕ್ ಮಾಡ್ಬೋದು, ಯಾವ ಟೆಕ್ನಾಲಜಿನ ಕಲಿಬೋದು ಅದನ್ನು ಕೂಡ ನಾವು ಗೈಡ್ ಮಾಡ್ತೇವೆ ಸ್ಟೂಡೆಂಟ್ಸ್. ಓಕೆ, ನಮ್ಮ ಆ್ಯಂಟಿ ಕೋಚಿಂಗ್ ಅಕಾಡೆಮಿ ವೀಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು ಸ್ಟೂಡೆಂಟ್ಸ್. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಆದಷ್ಟು ಜನರಿಗೆ ಶೇರ್ ಮಾಡಿದಾಗ ಅವ್ರು ಸಬ್ಸ್ಕ್ರೈಬ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಾವು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಹಾಕ್ತೇನೆ. ಇದಿಷ್ಟು ಸ್ಟೂಡೆಂಟ್ಸ್ 3 ಮಾರ್ಕ್ಸ್, 2 ಮಾರ್ಕ್ಸ್, 5 ಮಾರ್ಕ್ಸ್ ಫಿಸಿಕ್ಸ್ ಇದಾಗಿದೆ. ಇಂಪಾರ್ಟೆಂಟ್ 100% ಬರುತ್ತೆ. ಫಸ್ಟ್ ಇದಿಷ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್. ನೀವು 70ಯಲ್ಲಿ 65+ ಬರಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕು. ಓಕೆ, ಅರ್ಥ ಮಾಡ್ಕೊಳ್ಳಿ. 50 to 60 ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಜಸ್ಟ್ ನಾನು ಹೇಳಿದ್ದನ್ನು ಓದ್ಕೊಳ್ಳಿ ಆಯಿತಾ. ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಮೆಸೇಜ್ ಹಾಕಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು. ಶುಭ ದಿನ.